ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎ ಉರ್ಕುಂದಪ್ಪ ಅವರು ಇಂದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಕ್ಯಾಂಪೇನ್ ನಡೆಸಿದರು. ಅವರು ಕಳೆದ ಹಲವಾರು ದಿನಗಳಿಂದ ಬಾಗಲಕೋಟೆ ಮುಕ್ಕಾಂ ಮೂಡಿದ್ದು ತಾವೇ ಕರೆದುಕೊಂಡು ಹೋದ ಕಾರ್ಯಕರ್ತರು ಮುಖಂಡರ ಜೊತೆಗೆ ಬೆಳಗ್ಗೆಯಿಂದ ಸಕ್ರಿಯವಾಗಿ ಕ್ರೋಢೀಕರಿಸುವಲ್ಲಿ ತೊಡಗಿದ್ದಾರೆ. ಇವತ್ತು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಉಪಚುನಾವಣೆಯ ಸಂದರ್ಭದಲ್ಲಿ ನಾವು ರಾಯಚೂರು ಜಿಲ್ಲೆಯಿಂದ ನಮ್ಮ ಕಾರ್ಮಿಕ ವಿಭಾಗದಿಂದ ಎಲ್ಲ ಪದಾಧಿಕಾರಿಗಳ ಜೊತೆನೆ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ KPCC ಕಾರ್ಮಿಕ ವಿಭಾಗದ ಜಯಶ್ರೀ ಮೇಡಮ್ ಅವರು ಮತ್ತು ಸಾವಿತ್ರಿ ಮೇಡಮ್ ಅವರು ಮೇಡಮ್ ಅವರು ಇಲ್ಲಿ ನಮ್ಮ ಬಾಗಲಕೋಟೆ ವಾರ್ಡ್ 35-36ರಲ್ಲಿ ಪ್ರಚಾರ ಮಾಡೋಕ್ಕೆ ನಮ್ಮ ಮೇಟಿ ಸರ್ ಅವರ ಮನೆ ಮನೆಗೆ ತೆರಳಿ ಕರಪತ್ರಗಳನ್ನು ಹಂಚುವುದು, ಜನರು ಇದ್ದ ಕಡೆಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಕಾರ್ಮಿಕರಿಗೆ ಕೊಡುತ್ತಿರುವ ಸವಲತ್ತುಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಜನಪರ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲಿಸಿ ಸಂವಿಧಾನ ಮತ್ತು ಪ್ರಜಾತಂತ್ರದ ಸಿದ್ಧಾಂತಗಳನ್ನು ಉಳಿಸಲು ಸಾಮಾಜಿಕ ನ್ಯಾಯ ದೊರಕಿಸಿಕೊಡಲು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಗೆಲುವು ಆಗಬೇಕು ಎಂದರು. ಚುನಾವಣೆಗೆ ಬಂದು ಎಲ್ಲ ವಾರ್ಡ್ಗಳಲ್ಲಿ ಕಾರ್ಮಿಕರಿಗೆ ಎಲ್ಲ ನಮ್ಮ ಪಕ್ಷದಿಂದ ಏನೇನು ಸವಲತ್ತು ಕೊಟ್ಟಿದ್ದೀವಿ, ಈ ಸರ್ಕಾರದಿಂದ ಏನು ಸವಲತ್ತು ಸಿಕ್ಕಿದೆ ಕಾರ್ಮಿಕರಿಗೆ ಅಂತಕ್ಕಂಥ ನಾವು ಇರಿಸಿ ಹೇಳಿ ಇಲ್ಲಿ ನೋಡಿದ್ರೆ ನಮ್ಮ ಬಾಗಲಕೋಟೆಯಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪಕ್ಷನ ಎತ್ತಿ ಇಡ್ತಾರಂತ ಒಂದು ನಂಬಿಕೆ ಭರವಸೆ ನಮಗೆ ಆಗಿದೆ. ಇದು ಭಾಳಷ್ಟು ಹೆಮ್ಮೆ ವಿಷಯ. ಮತ್ತು ನಮ್ಮ ಜೊತೆಯಲ್ಲಿ ಇವತ್ತು ಮೇಡಮ್ ಅವರಿಗೆ ನಾವು ತುಂಬ ಹೃದಯಪೂರ್ವಕವಾಗಿ ನಮ್ಮ ರಾಯಚೂರು ಜಿಲ್ಲೆಯ ಕಾರ್ಮಿಕ ವೈದ್ಯ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಉರ್ಕುಂದಪ್ಪ ಅವರ ಮಾತಿಗೆ ಸ್ಪಂದಿಸಿ ಮಾತನಾಡಿದರು. ಪಕ್ಷದ ಜಿಲ್ಲಾ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಜಿಂದು ಎಕ್ಲಾಸ್ಪುರ್ ಇತರರು ಇದ್ದರು. ಬಾಗಲಕೋಟೆ ನಗರದ ಪದ್ಮನಾಭ ನಗರದ ಸೆಕ್ಟರ್ ನಂಬರ್ 65 ಮತ್ತು ಸೆಕ್ಟರ್ ನಂಬರ್ 61ರಲ್ಲಿ ಪ್ರಚಾರ ನಡೆಯಿತು. ಅಭ್ಯರ್ಥಿಯ ಮನೆ ಅಕ್ಕಪಕ್ಕದಲ್ಲಿಯೂ ಭರ್ಜರಿ ಮತ ಪ್ರಚಾರ ಮಾಡಲಾಯಿತು.